ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚಿನ ಸಂಖ್ಯೆಯ ಕೃಷಿಕರು ಕಾಣಸಿಗುವುದು ಸೋಮವಾರಪೇಟೆಯಲ್ಲಿ. ಅದರಲ್ಲೂ ಸೋಮವಾರಪೇಟೆಯ ನಗರಕ್ಕೆ ಹತ್ತಿರದ ಶಾಂತಳ್ಳಿ, ಕುಮಾರಹಳ್ಳಿ, ಬೀದಳ್ಳಿ ಮುಂತಾದೆಡೆಯಲ್ಲಿ ರೈತರು ಅತಿ ಹೆಚ್ಚಿನ ತರಕಾರಿ, ಮೆಣಸು ಮುಂತಾದವುಗಳನ್ನು ಬೆಳೆದು ಮಾರುಕಟ್ಟೆಗೆ ತರುತ್ತಾರೆ. ಅಲ್ಲದೆ ನೆರೆಯ ಹಾಸನ ಜಿಲ್ಲೆಯಿಂದಲೂ ಕೆಲ ವ್ಯಾಪಾರಿಗಳು ವ್ಯಾಪಾರಕ್ಕಾಗಿ ಸೋಮವಾರಪೇಟೆಗೆ ಬರುತ್ತಾರೆ. ಇಂತಹ ವ್ಯಾಪಾರದ ಉದ್ದೇಶದ ಸಲುವಾಗಿ ಸೋಮವಾರಪೇಟೆಯ ಪಟ್ಟಣ ಪಂಚಾಯಿತಿ ವತಿಯಿಂದ ಹೈಟೆಕ್ ಮಾರುಕಟ್ಟೆಯೊಂದು ನಿರ್ಮಾಣಗೊಂಡಿದೆ. ಈ ಮಾರುಕಟ್ಟೆಯ ನಿರ್ಮಾಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ನಗರೋತ್ಥಾನ ನಿಧಿಯಿಂದ 1.25 ಕೋಟಿ ಹಣವನ್ನು ನೀಡಿದ್ದು, ಇದು ಸಾಲದೆ ಮತ್ತೆ ಮರುಕ್ರಿಯಾ ಯೋಜನೆಯಡಿ ರು 90 ಲಕ್ಷ ಹಣವನ್ನು ಹೆಚ್ಚುವರಿಯಾಗಿ ವಿನಿಯೋಗಿಸಲಾಗಿದೆ. ಆದರೆ ಪ್ರಯೋಜನ ಮಾತ್ರ ಶೂನ್ಯ. ಯಾಕೆಂದರೆ ಇಲ್ಲಿ ವಿನಿಯೋಗಿಸಲಾಗಿರುವ ಹಣದಲ್ಲಿ ಅರ್ಧದಷ್ಟು ಹಣವು ಖರ್ಚಾಗಿಲ್ಲ. ಉದ್ಘಾಟನೆಗೆ ಸಜ್ಜುಗೊಂಡಿರುವ ಈ ಹೈಟೆಕ್ ಮಾರುಕಟ್ಟೆಯ ಕಾಮಗಾರಿ ಸಂಪೂರ್ಣವಾಗಿ ಕಳಪೆಯಿಂದ ಕೂಡಿದೆ. ಒಂದೇ ಯೋಜನೆಗೆ 2 ಬಾರಿ ಹಣ ಮಂಜೂರು ಮಾಡಿರುವುದು ನಾಗರಿಕರಲ್ಲಿ ಸಂಶಯಕ್ಕೆಡೆ ಮಾಡಿಕೊಟ್ಟಿದೆ. ಅಲ್ಲದೆ ಮಾರುಕಟ್ಟೆಗೆ ಹೋಗಲು ರಸ್ತೆಯನ್ನೇ ನಿರ್ಮಿಸದೆ ತರಾತುರಿಯಲ್ಲಿ ಉದ್ಘಾಟಿಸಲು ಮುಂದಾಗುತ್ತಿರುವ ಪಟ್ಟಣ ಪಂಚಾಯಿತಿ ಆಡಳಿತ ಮಂಡಳಿಯ ರಾಜಕೀಯ ತಂತ್ರ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಮೇಲ್ಚಾವಣಿಗೆ ಅಳವಡಿಸಿರುವ ಸರಳುಗಳು ತುಕ್ಕು ಹಿಡಿದಿದ್ದು, ನೀರು ಹರಿಯಲು ಅಳವಡಿಸಿರುವ ತಗಡುಗಳು ತೀರಾ ಕಳಪೆಯಾಗಿದ್ದು, ಮಳೆಗಾಲದಲ್ಲಿ ನೀರು ಸಂಪೂರ್ಣ ಒಳಬರುತ್ತದೆ ಎಂದು ಕಾಂಗ್ರೆಸ್ ಪಕ್ಷದ ನಗರಾಧ್ಯಕ್ಷ ಎನ್ ರಮೇಶ್ ಆರೋಪಿಸಿದ್ದಾರೆ. ಈ ನೆಲಕ್ಕೆ ಹಾಸಿರ್ತಕ್ಕಂಥ ನೆಲ ಕಲ್ಲಿನ ಆಸ್ತಿಯಾಗಿ ಇದೆಲ್ಲ ಇವನ್ ಆಗಿ ಟೈಲ್ಸ್ ಕೂತಿಲ್ಲ. ಇದೆಲ್ಲ ಕೆಲವು ಕಡೆ ಸೋರ್ತಾ ಇದೆ, ಕೆಲವು ಕಡೆ ಗಿರ್ಲಿಡ್ದಿದೆ. ನೋಡಿದ್ರೆ ಇದು ತುಂಬಾ ಈ ಸರ್ಕಾರದ ಏನು ಹಣ ಸಿಕ್ಕಿದೆ ಅದು ಒಳ್ಳೆ ರೀತಿಯಲ್ಲಿ ವಿನಿಯೋಗ ಆಗಿಲ್ಲ. ಇದನ್ನ ಇಲ್ಲಿ ಸಂತೆಗೆ ನಾಳೆ ಜನ ಬಂದು ಇದನ್ನ ವೀಕ್ಷಣೆ ಮಾಡಿದ್ರೆ ಅವ್ರಿಗೂ ಕೂಡ ಈ ಸತ್ಯ ಸಂಗತಿ ಅರ್ಥ ಆಗುತ್ತೆ. ಜನಗಳು ಈ ಬಗ್ಗೆ ಅವ್ರಿಗೆ ಅರಿವು ಮೂಡಿಸಬೇಕು. ಅವರೇ ಈ ಕಡೆ. ಅಲ್ಲದೆ ನೆಲಕ್ಕೆ ಕಾಂಕ್ರೀಟ್ ಹಾಕದೆ ಕೇವಲ ಜಲ್ಲಿಪುಡಿ ಹಾಕಲಾಗಿದ್ದು, 2.5 ಇಂಚಿನ ಇಂಟರ್ಲಾಕ್ ಬದಲಿಗೆ ಕೇವಲ 1.5 ಇಂಚು ಸಿಮೆಂಟ್ ಇಂಟರ್ಲಾಕ್ ಬಳಸಲಾಗುತ್ತಿದೆ. ಇದರ ಮೇಲೆ ಮಳೆ ನೀರು ಹರಿದರೆ ಸಂಪೂರ್ಣ ಕಿತ್ತು ಬರುವುದು ಗ್ಯಾರಂಟಿ. ಕಳೆದ 7-8 ದಿನಗಳ ಹಿಂದಷ್ಟೇ ಹಾಕಿರುವ ಸಿಮೆಂಟ್ ಪ್ಲಾಸ್ಟರ್ ಅನ್ನು ಸಣ್ಣ ಕಲ್ಲಿನಿಂದ ಜಜ್ಜಿದರೆ ಸಂಪೂರ್ಣ ಕಿತ್ತು ಬರುತ್ತಿದ್ದು, ಈ ನೆಲದಡಿಯಲ್ಲಿ ಇಲಿ ಹೆಗ್ಗಣಗಳು ತೋಡಿರುವ ಬಿಲಗಳನ್ನು ಮುಚ್ಚದೆ ಹಾಗೆಯೇ ಪ್ಲಾಸ್ಟರ್ ಮಾಡಿರುವುದು ಕಂಡು ಬರುತ್ತಿದೆ ಎಂದು ಸ್ಥಳೀಯ ಕಾಂಗ್ರೆಸ್ ಮುಖಂಡ ಇಂದ್ರೇಶ್ ಹೇಳುತ್ತಾರೆ. ಈ ಹೈಟೆಕ್ ಮಾರುಕಟ್ಟೆಯಲ್ಲಿರುವ ಮೀನು ಮಾಂಸದ ಅಂಗಡಿಗಳ ಪರಿಸ್ಥಿತಿ ಹೇಳತೀರದಾಗಿದೆ. ಇಲ್ಲಿಂದ ಹೊರಬರುವ ತ್ಯಾಜ್ಯಗಳನ್ನು ಅಲ್ಲಿಯೇ ಇರುವ ಚರಂಡಿಯಲ್ಲಿ ಹರಿಯಬಿಟ್ಟಿದ್ದು, ಸುತ್ತಮುತ್ತಲ ಪರಿಸರ ದುರ್ವಾಸನೆಯಿಂದ ಕೂಡಿದೆ. ಈ ಮಾರುಕಟ್ಟೆಗೆ ಒತ್ತಿಕೊಂಡಂತೆಯೇ ಇರುವ ಪಟ್ಟಣ ಪಂಚಾಯಿತಿಯ ಆಡಳಿತ ಮಂಡಳಿಗೆ ಈ ವಾಸನೆ ಬಾರದೇ ಇರುವುದು ವಿಚಿತ್ರವಾದರೂ ಸತ್ಯ. ಇನ್ನು ಹಳೆಯ ಮಾರುಕಟ್ಟೆಯಿಂದ ಒಡೆದು ತೆಗೆದ ಸುಮಾರು 20 ಲಕ್ಷ ರೂಪಾಯಿಯಷ್ಟು ಬೆಲೆ ಬಾಳುವ ಕಲ್ಲುಗಳು ಕಾಣೆಯಾಗಿವೆ. ಇದೆಲ್ಲದಕ್ಕಿಂತ ಮಿಗಿಲಾದ ವಿಚಿತ್ರ ಸಂಗತಿ ಎಂದರೆ ಈ ಹೈಟೆಕ್ ಮಾರುಕಟ್ಟೆಯ ಸನಿಹದಲ್ಲೇ ಇರುವ ಶೌಚಾಲಯ. ಈ ಶೌಚಾಲಯವು 2010ನೇ ಇಸವಿಯಲ್ಲಿ ಸುಮಾರು 10 ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ. ಸ್ತ್ರೀ ಪುರುಷ ಸಮಾನತೆಗೆ ಈ ಶೌಚಾಲಯ ಒಂದು ನೈಜ ಉದಾಹರಣೆ. ಯಾಕೆಂದರೆ ಇದರಲ್ಲಿ ಸ್ತ್ರೀ ಪುರುಷರಿಬ್ಬರಿಗೂ ಒಳಹೋಗಿ ಬರಲು ಒಂದೇ ಬಾಗಿಲು. ಅದಲ್ಲದೆ ಈ ಶೌಚಾಲಯ ನಿರ್ಮಾಣಗೊಂಡು ಉದ್ಘಾಟನೆಯಾದ ನಂತರ ಹಾಕಿದ ಬೀಗವನ್ನು ಇನ್ನೂ ತೆಗೆಯದೇ ಇರುವುದು ಈ ಶೌಚಾಲಯದ ದುರಾದೃಷ್ಟವೇ ಸರಿ. ಇಷ್ಟೆಲ್ಲ ಅವ್ಯವಸ್ಥೆಗಳ ಆಗರವಾಗಿರುವ ಮಾರುಕಟ್ಟೆ ಈಗ ಉದ್ಘಾಟನೆಗೆ ಸಜ್ಜುಗೊಂಡಿರುವುದು ಸೋಮವಾರಪೇಟೆ ನಗರದಲ್ಲಿ ಕೆಲವರಿಗೆ ಆತಂಕ ಮೂಡಿಸಿದೆ. ಈ ಹೈಟೆಕ್ ಮಾರುಕಟ್ಟೆಯ ಅವ್ಯವಸ್ಥೆ ಕುರಿತು ಲೋಕಾಯುಕ್ತ ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗುವುದು ಎಂದು ಪಟ್ಟಣ ಪಂಚಾಯಿತಿ ಸದಸ್ಯೆ ವಿಜಯಲಕ್ಷ್ಮಿ ಸುರೇಶ್ ಹೇಳಿದ್ದಾರೆ. ನೋಡ್ತಾ ಇದ್ದೀರಾ, ಇದು ಹಳೆ ಮಾರ್ಕೆಟ್ ಏರಿಯಾ ಆಗಿತ್ತು. ಹಿಂದೆ ಇದರಲ್ಲೇ ಕಲ್ಲು ಹಾಗೂ ಚಪ್ಪಡಿ ಕಲ್ಲುಗಳೆಲ್ಲ ಇದ್ದಂಥ ಪ್ಲೇಸ್ ಇದು. ಮತ್ತು ಅಲ್ಲಿ ಆಗ ಹಿಂದಂಥ ಪ್ಲ್ಯಾಟ್ಫಾರ್ಮ್ ಕೂಡ ಸ್ಟ್ರಾಂಗ್ ಆಗಿತ್ತು. ಇವಾಗ ನಾವು ಇವತ್ತು ಬಂದು ನೋಡ್ತಾ ಇದ್ದೀವಿ ಅಲ್ಲಿ ಇದ್ದಂಥ ಕಲ್ಲುಗಳು ಇವತ್ತಿಗೂ ನಮ್ಮ ಪಟ್ಟಣ ಪಂಚಾಯಿತಿಯವರು ಸರಿಯಾದ ಲೆಕ್ಕ ಕೊಡ್ತಾ ಇಲ್ಲ. ಎಲ್ಲೋಯ್ತು ಕಲ್ಲು ಅಂತ ಹೇಳಿದ್ರೆ ಅದಕ್ಕೆ ಅವರಲ್ಲಿ ಉತ್ತರ ಇಲ್ಲ. ಈ ಕಲ್ಲಿಂದನೇ ಅವರು ಆ್ಯಕ್ಚುಲಿ ಸೇರಿಸ್ಬಿಟ್ಟು ಕಟ್ಟಡ ಕಟ್ಟಿದ್ದಾರೆ. ಸೋಮವಾರಪೇಟೆ ಜನತೆಗೆ ಮೋಸ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ತಾ ಇದ್ದೀನಿ. ಕೆಲಸ ಮಾಡ್ತಾ ಇದ್ದೀವಿ, ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಎಲ್ಲೂ ಕ್ವಾಲಿಟಿ ವರ್ಕ್ ಕಾಣ್ತಾ ಇಲ್ಲ. ಇದ್ರ ಬಗ್ಗೆ ನಾನು ಹಲವಾರು ಸತಿ ಮೀಟಿಂಗಲ್ಲಿ ಪ್ರಸ್ತಾವನೆ ಮಾಡಿದ್ದೀನಿ, ಗಲಾಟೆ ಮಾಡಿದ್ದೀನಿ. ಹಾಗೇನೆ ನಾನು ಹೇಳಬೇಕಂದ್ರೆ ಜಿಲ್ಲಾಧಿಕಾರಿಗಳು ಸುಮಾರು ಅವ್ರಿಗೂ ಗೊತ್ತಿದೆ, ಬಟ್ ಯಾಕೆ ಮೌನ ವಹಿಸಿದ್ದಾರೆ ಅಂತ ಗೊತ್ತಿಲ್ಲ. ಈ ಸತಿ ನಾವು ಬಿಡೋದಿಲ್ಲ, ಇದನ್ನು ತನಿಖೆ ಪಡಿಸಿ ಅದು ಯಾವುದು ಸೂಕ್ತ ಕ್ರಮ ಕೈಗೊಳ್ಳೋ ತನಕ ನನ್ನ ಪ್ರತಿಭಟನೆ ಇದ್ದೇ ಇರ್ತದೆ. ಸ್ಥಳೀಯ ಸಂಸ್ಥೆಗಳೆಂದರೆ ಹಣ ಮಾಡಿಕೊಳ್ಳುವ ಕೇಂದ್ರ ಎಂದು ಈಗಲೇ ಜನತೆ ಭಾವಿಸುತ್ತಿರುವುದು ಒಂದೆಡೆಯಾದರೆ, ಹೈಟೆಕ್ ಮಾರುಕಟ್ಟೆ ನಿರ್ಮಾಣದ ಹೆಸರಿನಲ್ಲಿ ಲಕ್ಷಗಟ್ಟಲೆ ಹಣ
ಕೊಳ್ಳೆ ಹೊಡೆದಿರುವ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇನ್ನೊಂದೆಡೆ. ಹೀಗಿರುವಾಗ ಈ ದೇಶದ ಉದ್ಧಾರವಾದರೂ ಹೇಗೆ ಸಾಧ್ಯ? ಈ ಮಾರುಕಟ್ಟೆಯನ್ನು ಉದ್ಘಾಟಿಸಲು ಸಿದ್ಧವಾಗಿರುವ ಜಿಲ್ಲಾ ಉಸ್ತುವಾರಿ ಸಚಿವರಾದರೂ ಇತ್ತ ಕಡೆ ಗಮನ ಹರಿಸಿ ಸೂಕ್ತ ತನಿಖೆ ನಡೆಸಿ ಉದ್ಘಾಟಿಸುವುದು ಉತ್ತಮ ಎಂಬುದು ಸ್ಥಳೀಯ ನಾಗರಿಕರ ಅಭಿಪ್ರಾಯ. ಸುದ್ದಿ ಸಂಗಮಕ್ಕಾಗಿ ವಿಶೇಷ ವರದಿ SR ವಸಂತ್, ಸೋಮವಾರಪೇಟೆ.